ಹಲೋ ಫ್ರೆಂಡ್ಸ್, ನಮ್ಮ ಲಾಯಕ್ಸ್ ಬೆಂಗಳೂರು ಅರ್ಪಿಸುವ ಜೂನ್ 17ರ ಕನ್ನಡದಲ್ಲಿ ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, NMML ನೌ ನೇಮ್ಡ್ ಆಫ್ಟರ್ ಆಲ್ ಆಫ್ ಇಂಡಿಯಾಸ್ PMs ಅನ್ನುವಂಥದ್ದು. NMML ಅಂತ ಅಂದರೆ ನೆಹರು ಮೆಮೋರಿಯಲ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಅನ್ನುವಂಥದ್ದು. ಈಗ ಇನ್ನು ಮುಂದೆ ಭಾರತದ ಎಲ್ಲ ಪ್ರಧಾನಿಗಳ ಮೇಲೂ ಕೂಡ ಇದನ್ನು ಹೆಸರಿಸಲಾಗುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್, ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಮೋದಿಯವರು ಪ್ರಧಾನಮಂತ್ರಿ ಆದ ನಂತರದಲ್ಲಿ ತೀನ್ ಮೂರ್ತಿ ಕಾಂಪ್ಲೆಕ್ಸ್ನಲ್ಲಿ, ನವದೆಹಲಿಯ ತೀನ್ ಮೂರ್ತಿ ಕಾಂಪ್ಲೆಕ್ಸ್ನಲ್ಲಿ ಇರತಕ್ಕಂಥ ದಿ ನೆಹರು ಮೆಮೋರಿಯಲ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿಯನ್ನು ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಅಂತ ಹೇಳಿ ಮರುನಾಮಕರಣ ಮಾಡುವ ಬಗ್ಗೆ, ಹಾಗೆ ಪ್ರಧಾನಮಂತ್ರಿ ಸಂಗ್ರಹಾಲಯ ಅನ್ನುವಂಥ ಹೆಸರಿನ ಅಡಿಯಲ್ಲಿ, ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಅನ್ನುವಂಥ ಹೆಸರಿನ ಅಡಿಯಲ್ಲಿ ಇಲ್ಲಿ ಕಾಂಪ್ಲೆಕ್ಸನ್ನು, ಇಲ್ಲಿ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ಗಳಿಗೆ ಡೆಡಿಕೇಟ್ ಆಗುವಂಥ ಒಂದು ಕಾಂಪ್ಲೆಕ್ಸನ್ನು ಓಪನ್ ಮಾಡೋದ್ರ ಬಗ್ಗೆ ನಿರ್ಧಾರವನ್ನು ತಗೊಂಡಿದ್ರು. ಹಾಗಾಗಿ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು NMMLನ ಹಿಸ್ಟ್ರಿಯನ್ನು ನೋಡೋದಾದರೆ 1929ರಿಂದ 30ರ ಅವಧಿಯಲ್ಲಿ ಇದು ಆ್ಯಸ್ ಪಾರ್ಟ್ ಆಫ್ ದಿ ಇಂಪೆರಿಯಲ್ ಕ್ಯಾಪಿಟಲ್ನ ಭಾಗವಾಗಿ ಎಡ್ವಿನ್ ಲುಟಿಯನ್ಸ್ ಅವರಿಂದ ಡಿಸೈನ್ ಆಗಿತ್ತು. ತೀನ್ ಮೂರ್ತಿ ಹೌಸ್ ಅನ್ನುವಂಥದ್ದು ಅಫಿಷಿಯಲ್ ರೆಸಿಡೆನ್ಸ್ ಆಗಿತ್ತು ಬ್ರಿಟಿಷ್ ಆರ್ಮಿಯಲ್ಲಿದ್ದಂಥ ಕಮಾಂಡರ್ ಇನ್ ಚೀಫ್ ಅವರಿಗೆ. ಅದಾದ ನಂತರ 1948ರ ಆಗಸ್ಟ್ನ ನಂತರದಲ್ಲಿ ಜವಾಹರ್ಲಾಲ್ ನೆಹರು ಅವರ ರೆಸಿಡೆನ್ಸ್ ಆಗಿ ಇದು ಮಾರ್ಪಾಡಾಗುತ್ತೆ. 1964ರಲ್ಲಿ ನೆಹರು ಅವರು ತೀರ್ಕೊಳ್ಳುವವರೆಗೂ ಕೂಡ ಅವರು ಇಲ್ಲಿಯೇ ವಾಸವಾಗಿರ್ತಾರೆ. ನವೆಂಬರ್ 14, 1964ರಲ್ಲಿ ನೆಹರು ಅವರ 75ನೇ ಬರ್ತ್ ಆ್ಯನಿವರ್ಸರಿಯ ಸಂದರ್ಭದಲ್ಲಿ ಆಗಿನ ರಾಷ್ಟ್ರಪತಿಗಳಾದಂಥ ರಾಧಾಕೃಷ್ಣನ್ ಅವರು ತೀನ್ ಮೂರ್ತಿ ಹೌಸನ್ನು ರಾಷ್ಟ್ರಕ್ಕೆ ಡೆಡಿಕೇಟ್ ಮಾಡ್ತಾರೆ ಮತ್ತು ನೆಹರು ಮೆಮೋರಿಯಲ್ ಮ್ಯೂಸಿಯಮನ್ನು ಈ ಪ್ರಿಮಿಸಿಸಲ್ಲಿ ಓಪನ್ ಮಾಡ್ತಾರೆ. 2 ವರ್ಷಗಳ ನಂತರ NMML ಅನ್ನುವಂಥದ್ದಕ್ಕೆ ಒಂದು ಸೊಸೈಟಿ ಕೂಡ ಓಪನ್ ಆಗುತ್ತೆ, ಈ ಒಂದು ಸಂಸ್ಥೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಂತ ಹೇಳಿ. ಆದರೆ ಏನು ನೆಹರು ಅವರಿಗೆ ಮೀಸಲಾಗಿದ್ದಂಥ ಮ್ಯೂಸಿಯಂ ಅಥವಾ NMML ಅನ್ನುವಂಥದ್ದು ಇತ್ತು, ಅದರ ಬದಲಾಗಿ ಅದು ಇರುತ್ತೆ, ಅದರ ಜೊತೆಗೆ ಅಲ್ಲಿಯೇ ಬೇರೆ ಕಾಂಪ್ಲೆಕ್ಸ್ಗಳನ್ನು ಇನಾಗ್ರೇಟ್ ಮಾಡೋ ಮುಖಾಂತರ ಭಾರತದ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ಗಳಿಗೂ ಕೂಡ ಡೆಡಿಕೇಟ್ ಆಗುವಂಥ ಒಂದು ಮ್ಯೂಸಿಯಮನ್ನು ಮಾಡಿ ಇಲ್ಲಿ ಈ ಹೆಸರನ್ನು ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಅನ್ನುವಂಥ ಹೆಸರನ್ನು ಇದಕ್ಕೆ ನೀಡಲಾಗ್ತಾ ಇರ್ತಕ್ಕಂಥದ್ದು. 2016ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ಗಳಿಗೂ ಡೆಡಿಕೇಟ್ ಆಗುವಂಥ ಒಂದು ಮ್ಯೂಸಿಯಮನ್ನು ಸೆಟಪ್ ಮಾಡೋದ್ರ ಬಗ್ಗೆ ತಿಳಿಸಿದರು. ಕಾಂಗ್ರೆಸ್ ಪಕ್ಷವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆಗಿನ ಮಾಜಿ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಕೂಡ ಕನ್ಸರ್ನ್ಸ್ಗಳನ್ನು ವ್ಯಕ್ತಪಡಿಸ್ತಾ ಈ ಒಂದು ಹೆಸರನ್ನು ಬದಲಾಯಿಸೋದ್ರ ಹಿಂದೆ ಇರತಕ್ಕಂಥ ಒಂದು ಉದ್ದೇಶ ಸರಿ ಇಲ್ಲ ಅನ್ನುವಂತ ತಿಳಿಸಿದರು. ಆಗಿನ ಕಲ್ಚರ್ ಮಿನಿಸ್ಟರ್ ಮಹೇಶ್ ಶರ್ಮಾ ಅವರು ಕೂಡ ನೆಹರು ಮೆಮೋರಿಯಲ್ ಮ್ಯೂಸಿಯಂಗೆ ಯಾವುದೇ ಧಕ್ಕೆ ಆಗದಂತೆ, ಹಳೆಯ ಒಂದು ಕನ್ಸ್ಟ್ರಕ್ಷನ್ ಏನಿದೆ ಅದನ್ನು ಮುಟ್ಟದಂತೆ ಹೊಸದಾಗಿ ಒಂದು ಕಾಂಪ್ಲೆಕ್ಸನ್ನು ಇನಾಗ್ರೇಟ್ ಮಾಡೋದ್ರ ಬಗ್ಗೆ ತಿಳಿಸಿದರು. ಇನ್ನು ಈಗ ಏನೆಲ್ಲ ಬದಲಾವಣೆಗಳನ್ನು NMML ಅಲ್ಲಿ ಮಾಡಲಾಗ್ತದೆ ಅಂತ ಅಂದರೆ, ಇನ್ನೂ ಕೂಡ ಭೂಮಿ ಪೂಜೆಯಾಗಿ ಈ ಪ್ರಾಜೆಕ್ಟಿಗೆ ಅಕ್ಟೋಬರ್ 2018ರಲ್ಲಿ ಭೂಮಿ ಪೂಜೆಯಾಗಿ ಒಂದು ಫೋರ್ಟ್ನೈಟ್ ಅಂದರೆ 14 ದಿನಗಳಾಗದ ಒಳಗಾಗಿಯೇ ಗೌರ್ಮೆಂಟ್ ಅನ್ನುವಂಥದ್ದು ಮೇಜರ್ ಚೇಂಜಸ್ಗಳನ್ನು ಮಾಡ್ತು. ಈ NMML ಅನ್ನು ಮ್ಯಾನೇಜ್ ಮಾಡೋಕ್ಕಿರ್ತಕ್ಕಂಥ NMML ಸೊಸೈಟಿಯಲ್ಲಿ 34 ಸದಸ್ಯರನ್ನು ಏನು ಕಾಣ್ತೇವೆ, ಇದರಲ್ಲಿ ಬದಲಾವಣೆಗಳನ್ನು ತಂತು BJP ಲೀಡರ್ ಮತ್ತು ಆಗಿನ ರಾಜ್ಯಸಭೆ MP ಆದಂಥ ವಿನಯ್ ಸಹಸ್ರಬುದ್ಧಿಯವರನ್ನು, ಟೆಲಿವಿಷನ್ ಆ್ಯಂಕರ್ ಅರ್ನಬ್ ಗೋಸ್ವಾಮಿ ಅವರನ್ನು, ಇವರನ್ನೆಲ್ಲವನ್ನು ಕೂಡ ರಾಮ್ ಬಹದ್ದೂರ್ ರಾಯ್, ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ಅಂತ ಹೇಳಿದ್ದಂಥ ಸೆಂಟರ್ನ ಮುಖ್ಯಸ್ಥರಾದಂಥ ರಾಮ್ ಬಹದ್ದೂರ್ ರಾಯ್ ಮತ್ತು ಫಾರಿನ್ ಸೆಕ್ರೆಟರಿ ಆಗಿದ್ದಂಥ S ಜೈಶಂಕರ್ ಇವರೆಲ್ಲರನ್ನ ಕೂಡ ಈ ಒಂದು NMML ಸೊಸೈಟಿಗೆ ಜಾಯಿನ್ ಮಾಡಿಸುತ್ತೆ ಆಗಿನ ಸರ್ಕಾರ. ಹಾಗಾಗಿ ಹೊಸ ಮೆಂಬರ್ಸ್ಗಳು ಆಗಿದ್ದಂಥ ಬ್ಯೂರೋಕ್ರಾಟ್ಸ್ಗಳು ಮತ್ತು ಎಕನಾಮಿಸ್ಟ್ಗಳನ್ನು ರಿಪ್ಲೇಸ್ ಕೂಡ ಮಾಡ್ತಾರೆ ಇಲ್ಲಿ. ಹಾಗಾಗಿ ಹಲವಾರು ಬದಲಾವಣೆಗಳು ಇಲ್ಲಿಗೆ ಬರುವಂಥದ್ದು. ಇನ್ನು ಹೊಸ ಮ್ಯೂಸಿಯಮನ್ನು ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಮಂತ್ರಿ ಸಂಗ್ರಹಾಲಯ ಅನ್ನುವಂಥ ಹೆಸರಿನಡಿಯಲ್ಲಿ ಏಪ್ರಿಲ್ 21, 2022ರಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. 271 ಕೋಟಿಯಷ್ಟು ಹಣವನ್ನು ಇದಕ್ಕೆ ಇನ್ವೆಸ್ಟ್ ಮಾಡಲಾಗಿದೆ. 14 ಪ್ರಧಾನಮಂತ್ರಿಗಳಿಗೆ ಮೀಸಲಾಗಿರುವಂಥ ಮಾಹಿತಿಯನ್ನು ಇದು ಹೊಂದಿರುತ್ತೆ. ಹಾಗೆ ಮುಂಬರುವಂಥ ಪ್ರಧಾನಮಂತ್ರಿಗಳಿಗೂ ಕೂಡ ಇದು ಫ್ಯೂಚರ್ ಲೀಡರ್ಸ್ಗಳಿಗೂ ಕೂಡ ಸ್ಥಳವನ್ನು ಹೊಂದಿರತಕ್ಕಂಥದ್ದು. ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಐಡಿಯಾಲಜಿ ಅಥವಾ ಟೆನ್ಯೂರಿಂದ ಆಫೀಸನ್ನು ಬದಿಗಿಟ್ಟು ಕೂಡ ಎಲ್ಲ ಪ್ರಧಾನಮಂತ್ರಿಗಳ ಕಾಂಟ್ರಿಬ್ಯೂಷನ್ಸ್ನ ಕುರಿತಂತೆ ಇಲ್ಲಿ ಸಾಕಷ್ಟು ಮಾಹಿತಿ ಅನ್ನುವಂಥದ್ದು ನಮಗೆ ದೊರಕ್ತಾ ಹೋಗುತ್ತೆ. ಎಸ್ಟ್ವೈಲ್ ನೆಹರು ಮ್ಯೂಸಿಯಂ ಬಿಲ್ಡಿಂಗ್ ಅನ್ನುವಂಥದ್ದನ್ನು ನ್ಯೂ ಮ್ಯೂಸಿಯಂ ಬಿಲ್ಡಿಂಗ್ನೊಟ್ಟಿಗೆ ಇಂಟಿಗ್ರೇಟ್ ಮಾಡಲಾಗಿದೆ. ನೆಹರು ಮ್ಯೂಸಿಯಂ ಅನ್ನುವಂಥದ್ದು ಒಂದು ಬ್ಲಾಕ್ 1 ಆಗಿ ಡೆಸಿಗ್ನೇಟ್ ಆಗುತ್ತೆ. ಕಂಪ್ಲೀಟ್ಲಿ ಅಪ್ಡೇಟೆಡ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಡಿಸ್ಪ್ಲೇ ಆನ್ ದಿ ಲೈಫ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ನ ಈ ನೆಹರು ಮ್ಯೂಸಿಯಂ ಹೊಂದಿರುತ್ತೆ. ಅದರ ಜೊತೆಗೆ ಹೊಸ ಬಿಲ್ಡಿಂಗ್ ಕೂಡ ಇರುತ್ತೆ. ಗ್ಯಾಲರಿ ಆನ್ ಮೋದಿ ಅನ್ನುವಂಥದ್ದು ಕೂಡ ಈ ಸಂಗ್ರಹಾಲಯದಲ್ಲಿ ಇನ್ನಷ್ಟು ಕೆಲವು ತಿಂಗಳುಗಳಲ್ಲಿ ಇನಾಗ್ರೇಟ್ ಆಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಲಾಗ್ತಾ ಇದೆ. ಇನ್ನು ನೆಹರು ಅವರು 1889ರಿಂದ 1964ರವರೆಗೂ ಏನು ಜೀವಿಸಿದ್ರು,
ಅವರ ಇಡೀ ಜೀವನದ ಹಲವಾರು ಅಂಶಗಳನ್ನು ಈ ಮ್ಯೂಸಿಯಂ ಅನ್ನುವಂಥದ್ದು ನಮಗೆ ತೋರಿಸುತ್ತೆ. ಇದೊಂದು ಮ್ಯೂಸಿಯಂ ಅನ್ನುವಂಥದ್ದು ಒಂದು ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಿದ್ದು ಮಿನಿಸ್ಟ್ರಿ ಆಫ್ ಕಲ್ಚರ್ ಗೌರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಕಾರ್ಯ ಮಾಡ್ತಾ ಇತ್ತು. ಇದು ತೀನ್ಮೂರ್ತಿ ಹೌಸ್ ಅಂತ ಹೇಳಿ ಮೆಜೆಸ್ಟಿಕ್ ತೀನ್ಮೂರ್ತಿ ಹೌಸ್ನಲ್ಲಿ ಲೊಕೇಟ್ ಆಗಿದೆ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಗುರುತಿಸಿಕೊಳ್ಳುವಂಥ ನೆಹರು ಅವರ ಅಫಿಷಿಯಲ್ ರೆಸಿಡೆನ್ಸ್ ಆಗಿತ್ತು. ಇದರಲ್ಲಿ 4 ಮೇಜರ್ ಕಾನ್ಸ್ಟಿಟ್ಯೂಟ್ಸ್ಗಳನ್ನು ಕಾಣಬಹುದು. ಒಂದು ಮೆಮೋರಿಯಲ್ ಮ್ಯೂಸಿಯಂ, ಮತ್ತೊಂದು ಮಾಡರ್ನ್ ಇಂಡಿಯಾದ ಬಗ್ಗೆ ಲೈಬ್ರರಿ, ಮತ್ತೊಂದು ಕಂಟೆಂಪ್ರರಿ ಸ್ಟಡಿ ಸೆಂಟರ್ ಅನ್ನುವಂಥದ್ದು, ಮತ್ತು ನೆಹರು ಪ್ಲಾನೆಟೋರಿಯಂ ಅನ್ನು ಕೂಡ ಇದು ಹೊಂದಿದೆ. NMML ಅನ್ನುವಂಥದ್ದು ಸ್ಪೆಷಲೈಸ್ಡ್ ಲೈಬ್ರರಿಯನ್ನು ಹೊಂದಿದ್ದು ಇದು ಸ್ಪೆಸಿಫಿಕ್ ರಿಸರ್ಚ್ ಆ್ಯಂಡ್ ರೆಫರೆನ್ಸ್ ಸೆಂಟರ್ ಆನ್ ಕಲೋನಿಯಲ್ ಆ್ಯಂಡ್ ಪೋಸ್ಟ್ ಕಲೋನಿಯಲ್ ಇಂಡಿಯಾದ ಮೇಲೆ ಡಿಸೈನ್ ಆ್ಯಂಡ್ ಡೆವಲಪ್ ಆಗಿರ್ತಕ್ಕಂಥದ್ದು. ರಿಚ್ ಆ್ಯಂಡ್ ವೇರಿಡ್ ಕಲೆಕ್ಷನ್ ಆಫ್ ಬುಕ್ಸನ್ನು, ಜರ್ನಲ್ಸ್, ಫೋಟೋಗ್ರಾಫ್ಸ್ ಆ್ಯಂಡ್ ಅದರ್ ರಿಸೋರ್ಸ್ ಮೆಟೀರಿಯಲ್ಸ್ ಆನ್ ಮೈಕ್ರೋಫಿಲ್ಮ್ ಆ್ಯಂಡ್ ಮೈಕ್ರೋಫಿಶ್ ಅನ್ನು ಇಲ್ಲಿ ನಾವು ಕಾಣಬಹುದಾಗುತ್ತೆ. NMML ಅಲ್ಲಿ ರಿಚ್ ಮ್ಯಾನುಸ್ಕ್ರಿಪ್ಟ್ ಸೆಕ್ಷನ್ ಕೂಡ ಇದೆ. ಪ್ರೈವೇಟ್ ಪೇಪರ್ಸ್ ಆಫ್ ಡಿಸ್ಟಿಂಗ್ವಿಶ್ಡ್ ಇಂಡಿವಿಜುವಲ್ಸ್ ಆ್ಯಂಡ್ ರೆಕಾರ್ಡ್ಸ್ ಆಫ್ ಪೊಲಿಟಿಕಲ್ ಆ್ಯಂಡ್ ಅದರ್ ನಾನ್ ಅಫಿಷಿಯಲ್ ಆರ್ಗನೈಸೇಷನ್ಸ್ ಎಲ್ಲವನ್ನು ಇಲ್ಲಿ ನಾವು ಕಾಣಬಹುದಾಗುತ್ತೆ. ಈ ಆರ್ಚಿವಲ್ ಮಟೀರಿಯಲ್ಸ್ ಅನ್ನುವಂಥದ್ದು ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆಗುತ್ತೆ. ರಿಸರ್ಚ್ಗಳು ಏನು ಮಾಡ್ತಾರೆ ಅವರಿಗೆ ಇಲ್ಲಿಂದ ಸ್ಕಾಲರ್ಸ್ಗಳಿಗೆ ಮೆಟೀರಿಯಲ್ ಅವೈಲಬಲ್ ಕೂಡ ಇರುವಂಥದ್ದು. ಹೀಗಿರ್ತಕ್ಕಂಥ ಒಂದು ಸಂಸ್ಥೆಯ ಮರುನಾಮಕರಣ ಅನ್ನುವಂಥದ್ದು ಆಗಿದೆ. ಈಗ ನೆಹರು ಅವರಿಗಿದ್ದಂಥ ನೆಹರು ಮೆಮೋರಿಯಲ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಅನ್ನುವಂಥದ್ದು ಎಲ್ಲ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಸಲಾಗುವಂತೆ ಇನಾಗ್ರೇಟ್ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ. ಪ್ರಧಾನಮಂತ್ರಿ ಸಂಗ್ರಹಾಲಯ ಅನ್ನುವಂಥದ್ದು ಕಳೆದ ವರ್ಷ ಇನಾಗ್ರೇಟ್ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ವಾರ್ಮಿಂಗ್ ಓಷನ್ಸ್ ಮೇಕ್ ಇಟ್ ಹಾರ್ಡರ್ ಟು ಫೋರ್ಕ್ಯಾಸ್ಟ್ ಸೈಕ್ಲೋನ್ಸ್ ಇನ್ ಅರೇಬಿಯನ್ ಸಿ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಜಿಯೋಗ್ರಫಿ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಬೇ ಆಫ್ ಬೆಂಗಾಲ್ನಲ್ಲಿನ ಸೈಕ್ಲೋನ್ಸ್ಗಳ ಕುರಿತಂತೆ ಎಕ್ಸ್ಪರ್ಟ್ಸ್ಗಳು ತಿಳಿಸೋ ಪ್ರಕಾರ ಇವು ಹೆಚ್ಚು ಫ್ರೀಕ್ವೆಂಟ್ ಆಗಿ ಇರೋದ್ರಿಂದ ಅವುಗಳನ್ನು ಬೆಟರ್ ಆಗಿ ಅಧ್ಯಯನ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅರೇಬಿಯನ್ ಸಿ ಅನ್ನುವಂಥದ್ದು ಕೆಲವು ಸೈಕ್ಲೋನ್ಸ್ಗಳನ್ನು ಹಿಸ್ಟಾರಿಕಲಿ ಕಂಡಿರೋದ್ರಿಂದ ಮತ್ತು ರಿಲೇಟಿವ್ಲಿ ಕೋಲ್ಡರ್ ಸಿ ಸರ್ಫೇಸ್ ಟೆಂಪ್ರೇಚರ್ಸ್ಗಳನ್ನು ಹೊಂದಿರೋದ್ರಿಂದಾಗಿ ಹೆಚ್ಚು ಹೀಟಿಂಗಿಗೆ ಕೂಡ ಒಳಗಾಗ್ತಾ ಇದೆ ಆವ್ರೇಜ್ಗೆ ಕಂಪೇರ್ ಮಾಡಿದಾಗ. ಅಂದರೆ ಬೇರೆ ಸರ್ಫೇಸ್ ಟೆಂಪ್ರೇಚರ್ಸ್ಗಳು, ಬೇರೆ ಸೀನಲ್ಲಿ ಸಿಗುವಂಥ ಸಿ ಸರ್ಫೇಸ್ ಟೆಂಪ್ರೇಚರ್ ಅನ್ನುವಂಥದ್ದು ಇದಕ್ಕಿಂತ ಸ್ವಲ್ಪ ವಾತಾವರಣ ಅಂದರೆ ಟೆಂಪ್ರೇಚರ್ ಇರೋದ್ರಿಂದಾಗಿ ಅವು ಜಾಸ್ತಿ ಟೆಂಪ್ರೇಚರನ್ನು ಹೆಚ್ಚುಗೊಳಿಸ್ಕೊಳ್ತಾ ಇಲ್ಲ. ಆದರೆ ಆವ್ರೇಜ್ಗೆ ಕಂಪೇರ್ ಮಾಡಿದಾಗ ಅರೇಬಿಯನ್ ಸಿ ಅನ್ನುವಂಥದ್ದು ಹೆಚ್ಚು ಹೀಟಪ್ ಆಗ್ತಾ ಇದೆ. ವಾರ್ಮಿಂಗ್ ಓಷನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ, ಅಂದರೆ ಇಲ್ಲಿ ಹೆಚ್ಚು ವಾರ್ಮಿಂಗ್ ಆಗ್ತಾ ಇರೋದ್ರಿಂದಾಗಿ ಕೂಡ ಈ ಸೈಕ್ಲೋನ್ಸ್ಗಳನ್ನು ಫೋರ್ಕ್ಯಾಸ್ಟ್ ಮಾಡುವಂಥದ್ದು ಹಾರ್ಡರ್ ಆಗ್ತಾ ಇದೆ ಅರೇಬಿಯನ್ ಸಿಯಲ್ಲಿ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸುತ್ತೆ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಓವರ್ ದ ಇಯರ್ಸ್ ಲಾರ್ಜ್ಲಿ ಅಕ್ಯುರೇಟ್ ಆಗಿದೆ ಡೈರೆಕ್ಷನ್ ಮತ್ತು ಇಂಟೆನ್ಸಿಟಿ ಆಫ್ ದಿ ಸೈಕ್ಲೋನ್ಸ್ಗಳನ್ನು ಭಾರತದಲ್ಲಿ ತಿಳಿಸೋ ವಿಚಾರದಲ್ಲಿ. ಆದರೆ ಡೇಟಾ ಸಜೆಸ್ಟ್ ಮಾಡ್ತಾ ಇದೆ ಮೋರ್ ಟೈಮನ್ನು ತಗೊಳುತ್ತೆ ಏಜೆನ್ಸಿಗೆ ಅಕ್ಯುರೇಟ್ ಆಗಿ ಅರೇಬಿಯನ್ ಸಿಯಲ್ಲಿ ಬರುವಂಥ ಯಾವುದೇ ಸೈಕ್ಲೋನಿನ ಆರಿಜಿನ್ ಬಗ್ಗೆ ಮತ್ತು ಅದರ ಮೂಮೆಂಟ್ನ ಬಗ್ಗೆ ತಿಳಿಸೋದಕ್ಕೆ ಬೇ ಆಫ್ ಬೆಂಗಾಲ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇಲ್ಲಿ ಹೆಚ್ಚಿನ ಸಮಯವನ್ನು ತಗೊಳುತ್ತೆ. ಹೀಟ್ ಅನ್ನುವಂಥದ್ದು ಕೀ ಫ್ಯಾಕ್ಟರ್ ಆಗಿ ಕಾರ್ಯ ಮಾಡ್ತಿದೆ. ವಿಂಡ್ಸ್ ಇನ್ ದಿ ಅಪ್ಪರ್ ರೀಚಸ್ ಆಫ್ ದಿ ಅಟ್ಮಾಸ್ಫಿಯರ್ ಅನ್ನುವಂಥದ್ದು, ಇದನ್ನು ಸ್ಟೀರಿಂಗ್ ವಿಂಡ್ಸ್ ಅಂತ ಕರಿತೇವೆ, ಇವು ಇನ್ಫ್ಲೂಯೆನ್ಸ್ ಮಾಡುತ್ತೆ ಡೈರೆಕ್ಷನ್ ಮತ್ತು ರೀಕರ್ವಿಂಗನ್ನು. ವೆರಾಸ್ ದ ಹೀಟ್ ವಿತಿನ್ ದಿ ಓಷನ್ ಲೇಯರ್ಸ್ ಅನ್ನುವಂಥದ್ದು ಸ್ಟ್ರೆಂತ್ ಆ್ಯಂಡ್ ಡ್ಯೂರೇಷನ್ ಆಫ್ ಸೈಕ್ಲೋನ್ಸನ್ನು ಡಿಟರ್ಮೈನ್ ಮಾಡುತ್ತೆ. ದಟ್ ಸ್ಟ್ರೆಂತ್ ಆ್ಯಂಡ್ ಡ್ಯೂರೇಷನ್ ಆಫ್ ಸೈಕ್ಲೋನ್ಸನ್ನು ಪ್ರೆಡಿಕ್ಷನ್ ಮಾಡೆಲ್ಸ್ಗಳಲ್ಲಿ ಬೆಟರ್ ಆಗಿ ಕ್ಯಾಪ್ಚರ್ ಮಾಡಿದ್ರು ಕೂಡ ದ ವಿಂಡ್ ಕಾಂಪೊನೆಂಟ್ ಅನ್ನುವಂಥದ್ದು ನಮ್ಮ ಮಾಡೆಲ್ಸ್ಗಳಲ್ಲಿ ಯಾವಾಗಲೂ ಕೂಡ ಫುಲ್ಲಿ ಕ್ಯಾಪ್ಚರ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅರೇಬಿಯನ್ ಸೀನಲ್ಲಿ ಆಗುವಂಥ ಸೈಕ್ಲೋನ್ಸ್ಗಳನ್ನು ಸರಿಯಾಗಿ ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ, ಫೋರ್ಕ್ಯಾಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ವಾರ್ಮಿಂಗ್ ಓಷನ್ಸಿನ ಕಾನ್ಸೆಪ್ಟ್ನಿಂದಾಗಿ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಹಾಗಾದರೆ ಯಾಕೆ ಅರೇಬಿಯನ್ ಸಿಯಲ್ಲಿ ಸೈಕ್ಲೋನ್ ಇಂಟೆನ್ಸಿಟಿ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಅರೇಬಿಯನ್ ಸೀನಲ್ಲಿ ಫ್ಯೂ ಎಕ್ಸ್ಟ್ರೀಮ್ ಸೈಕ್ಲೋನ್ಸ್ ಮಾತ್ರ ಕಾಣಸಿಕ್ಕಿವೆ ಬೇ ಆಫ್ ಬೆಂಗಾಲ್ಗಿಂತ, ಅಂದರೆ ಇಂಡಿಯಾದ ಈಸ್ಟರ್ನ್ ಕೋಸ್ಟ್ಗಿಂತ. ಸೈಕ್ಲೋನ್ಸ್ ಅನ್ನುವಂಥದ್ದು ಡಿಸಾಸ್ಟರ್ ಸ್ಟಾರ್ಮ್ ವೇವ್ಸ್ಗಳನ್ನು ಲೈಕ್ ಸುನಾಮಿ, ಲೈಕ್ ಫ್ಲಡ್ಡಿಂಗ್ನಂಥ ಸ್ಟಾರ್ಮ್ ವೇವ್ಸ್ಗಳನ್ನು ಈಗ ರಿಲೀಸ್ ಮಾಡೋದನ್ನು ಕಾಣಬಹುದು. ದ ಸ್ಪೀಡ್ ಆಫ್ ದಿ ವಿಂಡ್ ಅನ್ನುವಂಥದ್ದು ಪಾರ್ಟ್ಲಿ ಇಂಪ್ಯಾಕ್ಟ್ಸ್ ದೆಮ್. ದ ಮೋರ್ ಎನ್ಕ್ಲೋಸ್ಡ್ ಶೇಪ್ ಆಫ್ ದಿ ಅರೇಬಿಯನ್ ಸಿ ಅನ್ನುವಂಥದ್ದು ಸ್ಟಿಮ್ಯುಲೇಟ್ ಮಾಡುತ್ತೆ ಹೆಚ್ಚು ಎವಾಪ್ರೇಷನ್ಗೆ ಮತ್ತು ಕ್ಲೌಡ್ಸ್ಗಳು ಫಾರ್ಮ್ ಆಗೋದಕ್ಕೆ. ರೈಸಿಂಗ್ ಸಿ ಸರ್ಫೇಸ್ ಟೆಂಪ್ರೇಚರ್ ಅನ್ನುವಂಥದ್ದು, ಗ್ಲೋಬಲ್ ವಾರ್ಮಿಂಗಿನ ಇಂಪ್ಯಾಕ್ಟ್ ಅನ್ನುವಂಥದ್ದು ಒಂದು ಕಾರಣ ಆಗುತ್ತೆ. ಹಾಗೆಯೇ ಅಬಂಡೆಂಟ್ ಎನರ್ಜಿ, ರೈಸಿಂಗ್ ಟೆಂಪ್ರೇಚರ್ ಅನ್ನುವಂಥದ್ದು ಅರೇಬಿಯನ್ ಸಿಗೆ ಅಬಂಡೆಂಟ್ ಎನರ್ಜಿಯನ್ನು ಸೈಕ್ಲೋನ್ಸ್ಗಳನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಸಪ್ಲೈ ಮಾಡುತ್ತೆ. ಮತ್ತು ವಿಂಡ್ ಗ್ರೇಡಿಯಂಟ್ ಕೂಡ ಇಲ್ಲಿ ಕೆಲಸ ಮಾಡುವಂಥದ್ದು. ಹಾಗೆ ಕ್ಲೈಮ್ಯಾಟಿಕ್ ಫೆನಾಮಿನನ್ ಆಫ್ ಎಲ್ನಿನೋ ಮೊಡೋಕಿ ಅನ್ನುವಂಥದ್ದು ಕೂಡ ಇಲ್ಲಿ ಮತ್ತೊಂದು ಕಾರಣ ಆಗುತ್ತೆ. ದ ಲಾಸ್ಟ್ ರೀಸನ್ ಬಿಹೈಂಡ್ ದಿ ಇನ್ಕ್ರೀಸ್ ಇನ್ ಸೈಕ್ಲೋನ್ ಇಂಟೆನ್ಸಿಟಿ ಯಾಕಾಗುತ್ತೆ ಅರೇಬಿಯನ್ ಸಿಯಲ್ಲಿ ಅಂತ ಅಂದರೆ ಅಕರೆನ್ಸ್ ಆಫ್ ಎಲ್ನಿನೋ ಮೊಡೋಕಿ ಅನ್ನುವಂಥದ್ದು ಹೈಯರ್ ಆಗಿ ಇಲ್ಲಿ ಆಗೋದ್ರಿಂದಾಗಿ. ಇದೊಂದು ಕ್ಲೈಮ್ಯಾಟಿಕ್ ಫೆನಾಮಿನನ್ ಆಗಿದ್ದು ಫಾರ್ಮೇಷನ್ ಆಫ್ ಸೈಕ್ಲೋನ್ಸ್ ಇನ್ ದಿ ಅರೇಬಿಯನ್ ಸಿಗೆ ಇದು ಫೇವರಬಲ್ ಆಗುತ್ತೆ. ಕಾನ್ವರ್ಸ್ಲಿ ಇದು ಬೇ ಆಫ್ ಬೆಂಗಾಲಲ್ಲಿ ಸೈಕ್ಲೋನ್ ಫಾರ್ಮೇಷನನ್ನು ಎನ್ಕರೇಜ್ ಮಾಡೋದಿಲ್ಲ ಎಲ್ನಿನೋ ಮೊಡೋಕಿ ಅನ್ನುವಂಥದ್ದು. ಇನ್ನು ಏರೋಸಲ್ಸ್ ಎಮಿಷನ್ಸ್ಗಳನ್ನುವಂಥದ್ದು 1930 ನಾವು ಈಗ ನೋಡಿದ್ರೆ 6 ಫೋಲ್ಡ್ ಇನ್ಕ್ರೀಸ್ ಆಗಿದೆ ಏರೋಸಲ್ಸ್ಗಳ ಎಮಿಷನ್ನಲ್ಲಿ. ಈ ರೀತಿ ಆಗೋದ್ರಿಂದ ಕೂಡ ಅರೇಬಿಯನ್ ಸಿಯಲ್ಲಿ ಸೈಕ್ಲೋನ್ಸ್ಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು.
ಇನ್ನು ಈಗ ಯಾಕೆ ಅರೇಬಿಯನ್ ಸೀನ ಸೈಕ್ಲೋನ್ಸ್ಗಳ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಅಂದರೆ, ಸೈಕ್ಲಾನಿಕ್ ಸ್ಟಾರ್ಮ್ ಬೈಪರ್ಜಾಯ್ ಅನ್ನುವಂಥದ್ದು ಇಂಟೆನ್ಸಿಫೈ ಆಗ್ತದೆ ಅರೇಬಿಯನ್ ಸಿಯಲ್ಲಿ. ಇದರಿಂದಾಗಿ ಸಿಗ್ನಿಫಿಕೆಂಟ್ ರಿಸ್ಕ್ಗಳನ್ನು ಕಾಸ್ಟ್ ಮಾಡಿದೆ. ಇದು ಗುಜರಾತ್ ಕೋಸ್ಟ್ಗೆ ಸಾಕಷ್ಟು ಸಮಸ್ಯೆಗಳು ಇದರಿಂದ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಸೈಕ್ಲೋನ್ ಬಿಪರ್ಜಾಯ್ನ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. 115ರಿಂದ 125 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ, ಗಸ್ಟ್ ಆಫ್ 140 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಕೂಡ ಈ ಬಿಪರ್ಜಾಯ್ನ ಸೈಕ್ಲೋನ್ ಅನ್ನುವಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು. ಈ ಹೆಸರನ್ನು ಬಾಂಗ್ಲಾದೇಶ್ನವರು ನೀಡಿದ್ದಾರೆ ಅನ್ನುವಂಥದ್ದು ಗೊತ್ತಿರಲಿ. ಬಾಂಗ್ಲಾದೇಶ್ ನೀಡಿರ್ತಕ್ಕಂಥ ಬಿಪರ್ಜಾಯ್ ಅನ್ನುವಂಥ ಈ ಒಂದು ಸೈಕ್ಲೋನಿನ ಹೆಸರಿನ ಅರ್ಥ ಏನು ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಇಂಡಿಯಾ ಚೈನಾ ಬಾಟ್ 80% ಆಫ್ ರಷ್ಯಾಸ್ ಆಯಿಲ್ ಇನ್ ಮೇ ಅನ್ನುವಂಥದ್ದನ್ನು IEAಯ ರಿಪೋರ್ಟ್ ತಿಳಿಸ್ತಾ ಇದೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತ ಮತ್ತು ಚೈನಾ ಎರಡೂ ಕೂಡ ವರ್ಲ್ಡ್ಸ್ ಟಾಪ್ ಆಯಿಲ್ ಯೂಸರ್ಸ್ಗಳಾಗಿದ್ದು, ಇವು ಹೆವಿಲಿ ಡಿಸ್ಕೌಂಟೆಡ್ ರಷ್ಯನ್ ಕ್ರೂಡ್ ಆಯಿಲನ್ನು ಪಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತಾ ಇದ್ದಾವೆ. ಹಾಗಾಗಿ ರಷ್ಯಾದ ಆಯಿಲ್ ಎಕ್ಸ್ಪೋರ್ಟ್ಸ್ಗಳೇನಾಗಿದೆ ಅದರ 80% ಭಾರತ ಮತ್ತು ಚೈನಾವೇ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಕಾಣಬಹುದಾಗತ್ತೆ. 80% ಆಫ್ ದಿ ಆಯಿಲ್ ದಟ್ ಮಾಸ್ಕೋ ಎಕ್ಸ್ಪೋರ್ಟೆಡ್ ಇನ್ ಮೇ ಅನ್ನು ಭಾರತ ಮತ್ತು ಚೈನಾ ಪಡ್ಕೊಂಡಿದೆ ಅನ್ನುವಂಥದ್ದನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರಷ್ಯನ್ ಕ್ರೂಡ್ ಆಯಿಲ್ ಅನ್ನುವಂಥದ್ದು ಇವತ್ತು ಹೆವಿಲಿ ಡಿಸ್ಕೌಂಟ್ ಆಗಿದೆ. ಹಾಗಾಗಿ ನ್ಯೂ ಬಯರ್ಸ್ಗಳನ್ನು ಪ್ರೈಮರ್ಲಿ ಏಷ್ಯಾದಲ್ಲಿ ಇದು ಕಾಣ್ತಾ ಇದೆ. ಇಂಡಿಯಾ ಅನ್ನುವಂಥದ್ದು ಕೂಡ ತನ್ನ ಪರ್ಚೇಸನ್ನು ಇನ್ಕ್ರೀಸ್ ಮಾಡಿದೆ. ಆಲ್ಮೋಸ್ಟ್ ನಥಿಂಗ್ ಕ್ಲೋಸ್ ಟು 2 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಅಷ್ಟು ನಾವು ಕಾಣಬಹುದಾಗಿದೆ. ಹಾಗೆ ಚೈನಾ ಕೂಡ 5 ಲ್ಯಾಕ್ ಬ್ಯಾರಲ್ಸ್ ಪರ್ ಡೇ ಇಂದ 2.2 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಅಷ್ಟು ಇಲ್ಲಿಂದ ಈ ಒಂದು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಪ್ಯಾರಿಸ್ ಬೇಸ್ಡ್ ಎನರ್ಜಿ ಏಜೆನ್ಸಿ ಇದರ ಬಗ್ಗೆ ತಿಳಿಸಿರ್ತಕ್ಕಂಥದ್ದು. ರಷ್ಯನ್ ಆರಿಜಿನ್ ಸೀಬಾರ್ನ್ ಕ್ರೂಡ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು 3.87 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಅಷ್ಟು ಮೇನಲ್ಲಿ ಎಕ್ಸ್ಪೋರ್ಟ್ ಮಾಡಿದೆ. ದ ಹೈಯೆಸ್ಟ್ ಸಿನ್ಸ್ ರಷ್ಯಾ ಇನ್ವೇಡೆಡ್ ಉಕ್ರೇನ್ ಇನ್ ಫೆಬ್ರವರಿ 2022. ಫೆಬ್ರವರಿ 2022ನಲ್ಲಿ ಉಕ್ರೇನನ್ನು ಇನ್ವೇಡ್ ಮಾಡಿದಂಥ ರಷ್ಯಾ ಆಗಿನಿಂದ ಈಗವರೆಗೂ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ರಲ್ಲಿ ಮೇನಲ್ಲಿ ಏನು ಎಕ್ಸ್ಪೋರ್ಟ್ ಮಾಡಿದೆ ಸೀಬಾರ್ನ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ಸನ್ನು, ಅದು ಹೆಚ್ಚಿನದಾಗಿ ಇದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸುತ್ತೆ. ಮೇ 2023 ಇಂಡಿಯಾ ಮತ್ತು ಚೈನಾ ಅನ್ನುವಂಥದ್ದು ಆಲ್ಮೋಸ್ಟ್ 80% ಆಫ್ ದಿ ರಷ್ಯಾದ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ಸ್ಗಳನ್ನು ಪಡ್ಕೊಂಡಿವೆ ಈ ಎರಡೇ ರಾಷ್ಟ್ರಗಳು. ಇನ್ ಟರ್ನ್ ರಷ್ಯಾ ಮೇಡ್ ಅಪ್ 45% ಆ್ಯಂಡ್ 20% ಆಫ್ ಕ್ರೂಡ್ ಇಂಪೋರ್ಟ್ಸ್ ಇನ್ ಇಂಡಿಯಾ ಆ್ಯಂಡ್ ಚೈನಾ ರೆಸ್ಪೆಕ್ಟಿವ್ಲಿ ಅನ್ನುವಂಥದ್ದು ಗೊತ್ತಿರಲಿ. ಅಂದರೆ ಭಾರತ ಹೊರಗಡೆಯಿಂದ ತರಿಸ್ಕೊಳ್ಳುವಂಥ ಏನು ಕ್ರೂಡ್ ಇಂಪೋರ್ಟ್ಸ್ ಇರುತ್ತೆ ಇದರಲ್ಲಿ ಭಾರತಕ್ಕೆ 45% ನಾವು ರಷ್ಯಾದಿಂದನೇ ತರಿಸ್ಕೊಂಡಿದ್ದೇವೆ. ಚೈನಾ 20% ರಷ್ಯಾದಿಂದನೇ ತರಿಸ್ಕೊಂಡಿದೆ. ರಷ್ಯಾದ ಮೇನ್ ಮಾರ್ಕೆಟ್ಸ್ ಅಂತ ಹೇಳಿ ಯುರೋಪ್ನಲ್ಲಿ ಏನಿತ್ತು ಆಯಿಲನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಆ ಫಾರ್ಮರ್ ಮೇನ್ ಎಕ್ಸ್ಪೋರ್ಟ್ ಮಾರ್ಕೆಟ್ಸ್ ಇನ್ ಯುರೋಪ್ ಅನ್ನುವಂಥವು ಈ ಇಂಪೋರ್ಟನ್ನು ಬ್ಯಾನ್ ಮಾಡ್ತು ರಷ್ಯಾ ಉಕ್ರೇನ್ ವಾರ್ನ ಹಿನ್ನೆಲೆಯಲ್ಲಿ. ಮತ್ತು G7 ಕೂಡ ಶಿಪ್ಪಿಂಗ್ ರಿಸ್ಟ್ರಿಕ್ಷನ್ಸ್ಗಳನ್ನು ಇಂಪೋಸ್ ಮಾಡಿದೆ. ಮೋರ್ ದೆನ್ 90% ಆಫ್ ದಿ ರಷ್ಯನ್ ಸೀಬಾರ್ನ್ ಕ್ರೂಡ್ ಅನ್ನುವಂಥದ್ದು ಇವತ್ತು ಏಷ್ಯಾದ ಕಡೆ ಮುಖ ಮಾಡಿದೆ. ಪ್ರೀ ವಾರ್ ಲೆವೆಲ್ಸ್ಗಳಿಂದ 34% ಅಪ್ ಆಗಿರ್ತಕ್ಕಂಥದ್ದು. ಏಷ್ಯಾಕ್ಕೆ ಏನು ತರಿಸ್ಕೋತಾ ಇದ್ದೀವಿ ರಷ್ಯಾದ ಕಡೆಯಿಂದ ಆಯಿಲ್ ಅದು. ಇಂಡಿಯಾದ ಇಂಪೋರ್ಟ್ಸ್ ಆಫ್ ರಷ್ಯನ್ ಆಯಿಲ್ ಅನ್ನುವಂಥದ್ದು 14% ಹೈಯರ್ ಆಗಿದೆ ಏಪ್ರಿಲ್ನಲ್ಲಿ. ಮತ್ತು ಫ್ರೆಶ್ ರೆಕಾರ್ಡ್ ಹೈಯನ್ನು ರಷ್ಯನ್ ಕ್ರೂಡ್ ಫ್ಲೋಸ್ ಅನ್ನುವಂಥದ್ದು ಈ ಕಂಟ್ರಿಯಲ್ಲಿ ಇವತ್ತು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇದು ಭಾರತಕ್ಕೆ ಏನು ಉಪಯೋಗ ಅಂತ ಅಂದರೆ ರಷ್ಯನ್ ಆಯಿಲ್ಗಳು ಭಾರತಕ್ಕೆ ಚೀಪ್ ಆಗಿ ಸಿಗ್ತಾ ಇದೆ. ಯಾಕೆಂದರೆ ರಷ್ಯಾದ ಮೈನ್ ಮಾರ್ಕೆಟ್ ಆಗಿದ್ದಂಥ ಯುರೋಪ್ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾನ್ ಮಾಡಿರೋದ್ರಿಂದ ರಷ್ಯಾ ಏಷ್ಯಾದ ಕಡೆ ಮುಖ ಮಾಡಿದ್ದು, ರಷ್ಯಾದಿಂದ ನಾವು ತರಿಸ್ಕೊಳ್ಳುವಂಥ ಆಯಿಲ್ ಇಂಪೋರ್ಟ್ಸ್ಗಳನ್ನು ನಾವು ಗಣನೀಯವಾಗಿ ಏರಿಕೆ ಮಾಡಿದ್ದು, ಇದರಿಂದ ಚೀಪರ್ ಪ್ರೈಸಸ್ನಲ್ಲಿ ಆಯಿಲ್ ಭಾರತಕ್ಕೆ ದೊರಕ್ತಾ ಇರೋದ್ರಿಂದಾಗಿ ಒಂದು ಭಾರತಕ್ಕೆ ಅಡ್ವಾಂಟೇಜ್ ಇದೆ. IEA ಪ್ರೊಜೆಕ್ಟ್ ಮಾಡುತ್ತೆ ಇಂಡಿಯನ್ GDP ಅನ್ನುವಂಥದ್ದು 4.8% ಗ್ರೋತ್ ಆಗುತ್ತೆ 2023ರಲ್ಲಿ. ಇದು 6.3ಗೆ ಇನ್ಕ್ರೀಸ್ ಆಗುತ್ತೆ 2024ರಲ್ಲಿ. ಏಕೆಂತಂದರೆ ಬಿಫೋರ್ ರಿಕವರಿಂಗ್ ಟು ಎನ್ ಈವನ್ ಸ್ಟ್ರಾಂಗರ್ ಆಗುತ್ತೆ 25ರಿಂದ 2028ರ ಅವಧಿಯಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ 7% ಆಗುತ್ತೆ ಅಂತ ಹೇಳಿ IEA ಪ್ರೊಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. 2027ರ ನಂತರ ಇಯರ್ ಆನ್ ಇಯರ್ ಡಿಮ್ಯಾಂಡ್ಸ್ಗಳನ್ನು ನೋಡಿದ್ರೆ ಗ್ಲೋಬಲ್ ಡಿಮ್ಯಾಂಡಲ್ಲಿ ಭಾರತ ಚೈನಾವನ್ನು ಕೂಡ ಸರ್ಪಾಸ್ ಆಗುತ್ತೆ ಅನ್ನುವಂಥ 2027ರ ನಂತರಕ್ಕೆ ಅನ್ನುವಂಥದ್ದನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ಒಟ್ಟಾರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದೊಂದು ಅಟಾನಮಸ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದ್ದು 1974ರಲ್ಲಿ ಇದು ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಎನರ್ಜಿ ಪಾಲಿಸೀಸ್ನ ಕಡೆಗೆ ಫೋಕಸ್ ಮಾಡುತ್ತೆ. ಎಕನಾಮಿಕ್ ಡೆವಲಪ್ಮೆಂಟ್, ಎನರ್ಜಿ ಸೆಕ್ಯೂರಿಟಿ ಮತ್ತು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇದರ ಮೇನ್ ಏರಿಯಾಸ್ ಆಗುತ್ತೆ. ಇವುಗಳನ್ನು 3 E's ಆಫ್ IEA, ಎಕನಾಮಿಕ್ ಡೆವಲಪ್ಮೆಂಟ್, ಎನರ್ಜಿ ಸೆಕ್ಯೂರಿಟಿ ಮತ್ತು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನನ್ನು IEAಯ 3 E's ಅಂತ ಹೇಳಿ ಕೂಡ ಕರೆಯುವಂಥದ್ದು.
IEA ಕ್ಲೀನ್ ಕೋಲ್ ಸೆಂಟರ್ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಇನ್ಫಾರ್ಮೇಷನ್ ಮತ್ತು ಅನಾಲಿಸಿಸ್ ಆನ್ ಹೌ ಕೋಲ್ ಅನ್ನುವಂಥದ್ದು ಯಾವ ರೀತಿಯಾಗಿ ಕ್ಲೀನರ್ ಸೋರ್ಸ್ ಆಫ್ ಎನರ್ಜಿ ಆಗ್ಬೋದು ಅನ್ನೋದ್ರ ಬಗ್ಗೆ ಮತ್ತು ಕಂಪ್ಯಾಟಿಬಲ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನೊಟ್ಟಿಗೆ ಇನ್ಲೈನ್ ಇರೋ ರೀತಿಯಾಗಿ ಯಾವ ರೀತಿಯಾಗಿ ಕ್ಲೀನ್ ಕೋಲನ್ನು ಬಳಸ್ಬೋದು ಅನ್ನೋದಕ್ಕೆ IEA ಅನ್ನುವಂಥದ್ದು ಕ್ಲೀನ್ ಕೋಲ್ ಸೆಂಟರನ್ನು ಕೂಡ ಡೆಡಿಕೇಟ್ ಆಗಿ ಹೊಂದಿರತಕ್ಕಂಥದ್ದು. ಇನ್ನು ಇದರ ಅವಶ್ಯಕತೆ ಏನಿತ್ತು, ಈ ಸಂಸ್ಥೆ ಯಾಕೆ ಬಂತು ಅಂತ ಅಂದರೆ 1973-74ರಲ್ಲಿ ಆಯಿಲ್ ಕ್ರೈಸಿಸ್ ಅನ್ನುವಂಥದ್ದು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ತನ್ನ ಸದಸ್ಯರಿಗೆ ಹೆಲ್ಪ್ಫುಲ್ ಆಗೋದಕ್ಕೋಸ್ಕರ ಈ ಸಂಸ್ಥೆ ಅನ್ನುವಂಥದ್ದು ಆಯಿಲ್ ಸಪ್ಲೈನಲ್ಲಿನ ಮೇಜರ್ ಡಿಸ್ಟ್ರಪ್ಷನ್ಸ್ಗಳಿಗೆ ರೆಸ್ಪಾಂಡ್ ಮಾಡ್ತಾ ಇಂಥ ಒಂದು ಸಂಸ್ಥೆ ಬರುತ್ತೆ. ಇದರ ಮ್ಯಾಂಡೇಟ್ ಅಂತ ಅಂದರೆ ಟ್ರ್ಯಾಕಿಂಗ್ ಆ್ಯಂಡ್ ಅನಲೈಸಿಂಗ್ ಕೀ ಗ್ಲೋಬಲ್ ಎನರ್ಜಿ ಟ್ರೆಂಡ್ಸ್ ಮತ್ತು ಸೌಂಡ್ ಎನರ್ಜಿ ಪಾಲಿಸಿಯನ್ನು ಪ್ರಮೋಟ್ ಮಾಡುವಂಥದ್ದು, ಮಲ್ಟಿನ್ಯಾಷನಲ್ ಎನರ್ಜಿ ಟೆಕ್ನಾಲಜಿ ಕೋಆಪರೇಷನನ್ನು ಎನ್ಕರೇಜ್ ಮಾಡುವಂಥದ್ದು. ಇನ್ನು ಇದರ ಮಿಷನ್ ಅಂದರೆ ರಿಲಯಬಲ್, ಅಫೋರ್ಡಬಲ್ ಮತ್ತು ಕ್ಲೀನ್ ಎನರ್ಜಿಯನ್ನು ತನ್ನ ಸದಸ್ಯ ರಾಷ್ಟ್ರಗಳಿಗೆ ಮತ್ತು ಬಿಯಾಂಡಿಗೆ ಎನ್ಶ್ಯೂರ್ ಮಾಡುವಂಥದ್ದು. ಎನರ್ಜಿ ಸೆಕ್ಯೂರಿಟಿ, ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಹಾಗೆ ಎಂಗೇಜ್ಮೆಂಟನ್ನು ವರ್ಲ್ಡ್ ವೈಡ್ ಮಾಡ್ಕೊಡೋದ್ರ ಕಡೆ ಫೋಕಸ್ ಮಾಡುತ್ತೆ. ಇನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ರಿಪೋರ್ಟ್ಸ್ಗಳ ಕುರಿತಂತೆ KPSC ಅಥವಾ UPSCಯ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಕೇಳಬಹುದು. ಈ ರಿಪೋರ್ಟ್ಸ್ಗಳನ್ನು ನೀಡಿ ಯಾರು ಹೊರತರ್ತಾರೆ ಅನ್ನುವಂಥದ್ದು ಅಥವಾ IEA ಈ ಕೆಳಗಿನ ಯಾವೆಲ್ಲ ರಿಪೋರ್ಟ್ಸ್ಗಳನ್ನು ಹೊರತರುತ್ತೆ ಅನ್ನುವಂಥದ್ದು ಈ ರೀತಿ ಪ್ರಶ್ನೆಗಳು ಬರಬಹುದು. ವರ್ಲ್ಡ್ ಎನರ್ಜಿ ಔಟ್ಲುಕ್ ರಿಪೋರ್ಟ್, ವರ್ಲ್ಡ್ ಎನರ್ಜಿ ಇನ್ವೆಸ್ಟ್ಮೆಂಟ್ ರಿಪೋರ್ಟ್, ವರ್ಲ್ಡ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್, ವರ್ಲ್ಡ್ ಎನರ್ಜಿ ಬ್ಯಾಲೆನ್ಸಸ್, ಎನರ್ಜಿ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ಸ್, ಇಂಡಿಯಾ ಎನರ್ಜಿ ಔಟ್ಲುಕ್ ರಿಪೋರ್ಟ್. ಇದಿಷ್ಟನ್ನು ಕೂಡ IEA ಹೊರತರುವಂಥದ್ದು. ಮುಂದಿನ ಆರ್ಟಿಕಲ್, ಪ್ರಧಾನ ಮಂತ್ರಿ ಟು ವಿಸಿಟ್ US, ಈಜಿಪ್ಟ್, ಲೀಡ್ ಯೋಗಾ ಡೇ ಅಟ್ ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಅನ್ನುವಂಥದ್ದು. ಮೋದಿಯವರು US ಅನ್ನು ವಿಸಿಟ್ ಮಾಡಿ, ಈಜಿಪ್ಟನ್ನು ವಿಸಿಟ್ ಮಾಡಿ ಜೂನ್ 21ರಂದು ಜರುಗಲಿರುವ ಇಂಟರ್ನ್ಯಾಷನಲ್ ಯೋಗಾ ಡೇಗೆ ಲೀಡ್ ಆಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯುನೈಟೆಡ್ ನೇಷನಿನ ಹೆಡ್ ಕ್ವಾರ್ಟರ್ಸ್ನಲ್ಲಿ. ಹಾಗಾಗಿ 9ನೇ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಸೆಲೆಬ್ರೇಷನ್ಸ್ಗಳು ಈ ಬಾರಿ ಯುನೈಟೆಡ್ ನೇಷನಲ್ಲಿ ಏನು ಜರುಗ್ತಿದೆ ಅಲ್ಲಿ ನರೇಂದ್ರ ಮೋದಿಯವರು ಇದನ್ನು ಲೀಡ್ ಮಾಡಲಿದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಳೆದ ವರ್ಷದ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಇದರ ಕುರಿತಂತೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇಡೀ ವರ್ಷದ ಲಾಂಗೆಸ್ಟ್ ಡೇ ಯಾವುದು ಅಂತ ಹೇಳಿ ಜೂನ್ 21 ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು. KPSCಯಲ್ಲಿ ಕೂಡ ಈ ರೀತಿಯ ಪ್ರಶ್ನೆಗಳು ಮರುಕಳಿಸಬಹುದು. ನಮಗೆ ಇದರ ಬಗ್ಗೆ ಮಾಹಿತಿ ತಿಳಿದಿರಲಿ. ಎವ್ರಿ ಇಯರ್ ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ ಆಚರಿಸ್ತೇವೆ. ಈ ಬಾರಿಯ ಸೆಲೆಬ್ರೇಷನ್ 9ನೇ ವರ್ಷದ ಸೆಲೆಬ್ರೇಷನ್ಸ್ ಆಗ್ತಾ ಇರ್ತಕ್ಕಂಥದ್ದು. ಇಟ್ ಇಸ್ ಅ ಸೆಲೆಬ್ರೇಷನ್ ಆಫ್ ಯೋಗಾಸ್ ಸ್ಪಿರಿಚುವಲ್ ಮತ್ತು ಫಿಸಿಕಲ್ ಸ್ಟ್ರೆಂತ್ ಆನ್ ಗ್ಲೋಬಲ್ ಸ್ಕೇಲ್ ಆಗುತ್ತೆ. ಗ್ಲೋಬಲ್ ಸ್ಕೇಲ್ನಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತೇವೆ. ಮಿಲಿಯನ್ಸ್ ಆಫ್ ಇಂಡಿವಿಜುವಲ್ಸ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾದರೆ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇಂಥ ದಿನ ಇಟ್ಕೊಂಡಿದ್ದೇವೆ ಅಂದರೆ ಏನ್ಷಿಯಂಟ್ ಆರ್ಟ್ ಆಫ್ ಯೋಗ ಅನ್ನುವಂಥದ್ದು ಹಿಸ್ಟ್ರಿ ಆಫ್ ಯೋಗ ಡೇನೊಟ್ಟಿಗೆ ಕನೆಕ್ಷನನ್ನು ಹೊಂದಿದೆ. ಇದೊಂದು ಟೈಪ್ ಆಫ್ ಎಕ್ಸಸೈಸ್ ಅಥವಾ ಮೆಡಿಟೇಟಿವ್ ಆ್ಯಕ್ಟ್ ಆಗಿತ್ತು. ಫಿಸಿಕಲ್, ಮೆಂಟಲ್, ಎಮೋಷನಲ್ ಮತ್ತು ಸ್ಪಿರಿಚುವಲ್ ಹೆಲ್ತನ್ನು ಇದು ಬೆಟರ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಮೋಟ್ ಮಾಡುತ್ತೆ. ಹಾಗೆ 3000 ವರ್ಷಗಳಷ್ಟು ಅಂದರೆ ಸಿನ್ಸ್ 3000 BC ಯೋಗ ಅನ್ನುವಂಥದ್ದು ಭಾರತದಲ್ಲಿ ಪ್ರಾಕ್ಟೀಸ್ ಆಗಿದ್ದು ಇಂಪಾರ್ಟೆಂಟ್ ರೋಲನ್ನು ಇದು ಹೊಂದುತ್ತಾ ಇದೆ. ಋಗ್ವೇದ, ಉಪನಿಷತ್ಸ್ಗಳಲ್ಲಿ ಕೂಡ ನಾವು ಇದನ್ನು ಕಾಣಬಹುದು. ಅರ್ಲಿಯರ್ ಟೈಪ್ಸ್ ಆಫ್ ಯೋಗ ಅನ್ನುವಂಥದ್ದು ಫಿಸಿಕಲ್ ಆಕ್ಟಿವಿಟಿ, ಸ್ಪಿರಿಚುಯಾಲಿಟಿ, ಮೆಡಿಟೇಷನ್, ಫಿಟ್ನೆಸ್ನೊಟ್ಟಿಗೆ ಕಂಬೈನ್ ಆಗಿರ್ತಿತ್ತು. ಜೈನಿಸಮ್, ಬುದ್ಧಿಸಮ್ ಮತ್ತು ಹಿಂದೂಯಿಸಮ್ ಎಲ್ಲವೂ ಕೂಡ ಇದಕ್ಕೆ ರೆಫರೆನ್ಸಸ್ಸನ್ನು ಹೊಂದಿದೆ. ಯೋಗವನ್ನು ಒಂದು ವೇ ಆಫ್ ಲೈಫ್ ಆಗಿ ಮಾಡಿಕೊಳ್ಳುವಂಥ ಒಂದು ಕ್ಯಾರೆಕ್ಟರೈಸ್ಡ್ ಪಾತನ್ನು ಪತಂಜಲಿ ಯೋಗ ಸೂತ್ರ ಆಫ್ ದಿ 4th century BCE ಅವರು ಯೋಗವನ್ನು ಒಂದು ವೇ ಆಫ್ ಲೈಫ್ ಆಗಿ ಮಾಡಿದಂಥದ್ದು ಪತಂಜಲಿ ಅನ್ನುವಂಥ ಹೆಸರು ನಮಗೆ ತಿಳಿದಿರಲಿ. 3 ವೆರೈಟೀಸ್ ಆಫ್ ಯೋಗವನ್ನು ಮಹಾಭಾರತ ಟೆಕ್ಸ್ಟ್ನಲ್ಲಿ ಕೂಡ ತಿಳಿಸಿರ್ತಕ್ಕಂಥದ್ದು. ಒಂದು ಆ್ಯಕ್ಷನ್, ಇದನ್ನು ಕರ್ಮ ಅಂತ ಕೂಡ ಕರಿತೇವೆ. ಮತ್ತೊಂದು ಡೆಡಿಕೇಶನ್, ಭಕ್ತಿ ಅನ್ನುವಂಥದ್ದು, ಹಾಗೆ ನಾಲೆಡ್ಜ್, ಜ್ಞಾನ. ಇವನ್ನ 3 ವೆರೈಟೀಸ್ ಆಫ್ ಯೋಗ ಅಂತ ಹೇಳಿ ಮಹಾಭಾರತದಲ್ಲಿ ಕೂಡ ಹೆಸರಿಸಿರ್ತಕ್ಕಂಥದ್ದು. ಈ ಮೂರೂ ಕೂಡ ಸೇರಿ ಬಾಡಿ, ಮೈಂಡ್ ಮತ್ತು ಸೋಲನ್ನು ಬೈಂಡ್ ಮಾಡುತ್ತೆ. ಬಾಡಿ, ಮೈಂಡ್ ಮತ್ತು ಸೋಲನ್ನು ಬೈಂಡ್ ಮಾಡುತ್ತೆ ಈ 3 ಆ್ಯಕ್ಷನ್ಸ್ಗಳು ಅಂತ ಹೇಳಿ. ಈ ಒಂದು ಯೋಗ ಅನ್ನುವಂಥದ್ದು ವೆರಿ ಲಾಂಗ್ ಟೈಮ್ನಲ್ಲಿ ಭಾರತದಲ್ಲಿ ಪ್ರಾಕ್ಟೀಸಲ್ಲಿ ಇದ್ದರೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನವನ್ನು 2015ರಲ್ಲಿ ಮೊದಲ ಬಾರಿಗೆ ಆಚರಿಸಲಾದಂಥದ್ದು. ಸ್ಯಾನ್ಸ್ಕ್ರಿಟ್ ಟರ್ಮ್ ಯೋಗ ಅನ್ನುವಂಥ ಅರ್ಥ ಟು ಕನೆಕ್ಟ್ ಅಥವಾ ಟು ಯುನೈಟ್ ಅನ್ನುವಂಥದ್ದನ್ನು ಹೊಂದಿದೆ. ಇದು ಬಾಡಿ ಮತ್ತು ಕಾನ್ಷಿಯಸ್ನೆಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ರಿಲೇಟ್ ಆಗಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೆಪ್ಟೆಂಬರ್ 27, 2014ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಸಂದರ್ಭದಲ್ಲಿ ತಮ್ಮ ಸ್ಪೀಚ್ನ ಸಂದರ್ಭದಲ್ಲಿ ಈ ಯೋಗ ದಿನವನ್ನು ಆಚರಿಸೋದ್ರ ಬಗ್ಗೆ ಒಂದು ಪ್ರಪೋಸಲನ್ನು ಇಡ್ತಾರೆ. ಅದಾದ ನಂತರ ಇದನ್ನು ಓಕೆ ಅಂತ ಹೇಳಿ ಒಪ್ಪಿಗೆಯನ್ನು ನೀಡಿದ ನಂತರ ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ ಆಗಿ 2015ರಿಂದ ನಾವು ಆಚರಿಸ್ತಾ ಇರ್ತಕ್ಕಂಥದ್ದು. ಈ UN ರೆಸಲ್ಯೂಷನ್ಗೆ 177 ಕಂಟ್ರೀಸ್ಗಳು ಜಾಯಿನ್ ಆಗಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತೆ. ಮೊದಲ ಬಾರಿಗೆ ನವದೆಹಲಿಯಲ್ಲಿ 36,000 ಜನಗಳು ಒಟ್ಟಿಗೆ ಒಂದು ಕಡೆ ಸೇರಿ ಈ ಒಂದು ಯೋಗ ದಿನವನ್ನು ಆಚರಿಸಿದ್ವಿ. ಕಳೆದ ವರ್ಷದ ಪ್ರಾಮುಖ್ಯತೆ ಅಂದರೆ ಕರ್ನಾಟಕದ ಮೈಸೂರಿನಲ್ಲಿ ಇಲ್ಲಿ ಪ್ರಧಾನಮಂತ್ರಿಯವರು ಆಗಮಿಸಿ ಯೋಗ ದಿನವನ್ನು ಆಚರಿಸಿದ್ದಂಥದ್ದು.
ಇಂಟರ್ನ್ಯಾಷನಲ್ ಯೋಗ ಡೇ 2023ರ ಥೀಮನ್ನು ನೋಡಿದ್ರೆ ಹ್ಯುಮ್ಯಾನಿಟಿ ಅನ್ನುವಂಥದ್ದು ಇಲ್ಲಿ ಫೋಕಸ್ ಆಫ್ ಇಂಟರ್ನ್ಯಾಷನಲ್ ಯೋಗ ಡೇ ಆಗ್ತಿದೆ 2023ರಲ್ಲಿ. ದ ಫೆಸ್ಟಿವಿಟೀಸ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಯೋಗ ಡೇಯ ಸುತ್ತಲೂ ಕೂಡ ಸರೌಂಡ್ ಆಗಿರುತ್ತೆ. ಹೋಲಿಸ್ಟಿಕ್ ಬೆನಿಫಿಟ್ಸ್ ಆಫ್ ಯೋಗದ ಅವೇರ್ನೆಸ್ಸನ್ನು ಈ ಫೆಸ್ಟಿವಿಟೀಸ್ಗಳು ತಿಳಿಸ್ತಾ ಹೋಗುತ್ತೆ ಮತ್ತು ಯೋಗವನ್ನು ಒಂದು ಡೈಲಿ ಪ್ರಾಕ್ಟೀಸ್ ಆಗಿ ಮಾಡ್ಕೊಳ್ಬೇಕು ಬೆಟರ್ ಹೆಲ್ತ್ಗಾಗಿ ಅರೌಂಡ್ ದ ವರ್ಲ್ಡ್ ಅನ್ನುವಂಥದ್ದನ್ನು ಇದು ತಿಳಿಸುತ್ತೆ. ಯಾಕೆ ಜೂನ್ 21ರಂದೇ ಮಾಡ್ತೇವೆ ಅಂತ ಅಂದರೆ ಆದಿಯೋಗಿ ಅಥವಾ ದ ಒರಿಜಿನಲ್ ಯೋಗಿ ಅಂತ ಏನಿದ್ರು ಅವರು ದಕ್ಷಿಣಕ್ಕೆ ಟ್ರಾವೆಲ್ ಮಾಡ್ತಾರೆ ಸಂಕ್ರಾಂತಿ ಎಂದು ಅಥವಾ ಉತ್ತರಾಯಣ ಅಂತ ಹೇಳಿ. ಅಬೌಟ್ ಜೂನ್ 21 ಇದು ಪ್ರಾರಂಭ ಆಗುತ್ತೆ. ಫಸ್ಟ್ ಇವರು 7 ರಾಯಲ್ ಸೇಜಸ್ಗಳನ್ನು ಅವತ್ತು ಕಾಣ್ತಾರೆ. ಲೇಟರ್ ಅವರು ಅವರ ಮೊದಲ ಫಾಲೋಯರ್ಸ್ ಆಗಿ ಕೂಡ ಬರ್ತಾರೆ. ದೇ ಹ್ಯಾವ್ ಡಿಸೆಮಿನೇಟೆಡ್ ದ ಸೈನ್ಸ್ ಆಫ್ ಯೋಗ ಥ್ರೂ ಔಟ್ ದಿ ವರ್ಲ್ಡ್. ದಿಸ್ ಇನ್ಕ್ರೆಡಿಬಲ್ ದ್ಯಾಟ್ ಇಟ್ಸ್ ದಿಸ್ ಕ್ರೂಷಿಯಲ್ ಮೊಮೆಂಟ್ ಇನ್ ದಿ ಹ್ಯೂಮನ್ ಹಿಸ್ಟ್ರಿ ಅನ್ನುವಂಥದ್ದು ಜೂನ್ 21 ಆಯಿತು, ವಿಚ್ ಫಾಲ್ಸ್ ಆನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್ ಆಸ್ ದಿ ಲಾಂಗೆಸ್ಟ್ ಡೇ ಆಗುತ್ತೆ ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿ. ಹಾಗಾಗಿ ಇದನ್ನು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ ಕರೆಯುವಂಥದ್ದು. ಈ ವರ್ಷದ ಥೀಮ್ ಏನು ಅಂದರೆ ಹ್ಯುಮ್ಯಾನಿಟಿ ಅನ್ನುವಂಥದ್ದು ಗೊತ್ತಿರಲಿ. ವೈ ಈಸ್ ಯೋಗ ಡೇ ಆನ್ 21 ಜೂನ್ ಮಾಡ್ತೇವೆ ಅಂದಾಗ ಲಾಂಗೆಸ್ಟ್ ಡೇ ಆಫ್ ದಿ ಇಯರ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಸದರ್ನ್ ಹೆಮಿಸ್ಫಿಯರಲ್ಲಿ ಇದು ಶಾರ್ಟೆಸ್ಟ್ ಡೇ ಆಗಿರುತ್ತೆ. ಸ್ಪೆಷಲ್ ಸಿಗ್ನಿಫಿಕೆನ್ಸನ್ನು ಇದು ಹೊಂದಿರೋದ್ರಿಂದಾಗಿ ಈ ದಿನವನ್ನು ಯೋಗ ದಿನವನ್ನಾಗಿ ಆಚರಿಸ್ತೇವೆ ಅನ್ನುವಂಥದ್ದು ಗೊತ್ತಿರಲಿ. ಯಾಕೆ ಯೋಗ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ? ನಮ್ಮ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ಗೆ ಇದು ಬೆನಿಫಿಟ್ಸ್ಗಳನ್ನು ಹೊಂದಿದೆ. ಫಾದರ್ ಆಫ್ ಯೋಗ ಪತಂಜಲಿ ಮತ್ತು ಸಮ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ತಿರುಮಲೈ ಕೃಷ್ಣಮಾಚಾರ್ಯ ಅವರನ್ನು ಕೂಡ ಫಾದರ್ ಆಫ್ ಮಾಡರ್ನ್ ಯೋಗ ಅಂತ ಹೇಳಿ ಕರಿತೇವೆ. ಯೋಗ ಫಾರ್ ಹ್ಯುಮ್ಯಾನಿಟಿ ಅನ್ನುವಂಥ ಥೀಮ್ನ ಬಗ್ಗೆ ಗೊತ್ತಿರಲಿ. ಪ್ರಿಲಿಮ್ಸ್ ಅಥವಾ KPSC ಪರೀಕ್ಷೆಗೆ ಉಪಯೋಗ ಆಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.